ನೋಡಿ ಕ್ವಶನ್, ಸ್ಟೇಟ್ ಸೆಂಟ್ರಲ್ ಲಿಮಿಟ್ ಥಿಯರಮ್, ಯೂಸ್ ದ theorem to evaluate p of x bar between 50 to 56 where x bar represents the mean of random sample of size 100 from an infinite population with mean mu is equal to 53 and variance is equal sigma square is equal to 400. ಇಲ್ಲಿ ನೋಡಿ ಈ ಕ್ವಶನಲ್ಲಿ ಫಸ್ಟು ಸೆಂಟ್ರಲ್ ಲಿಮಿಟ್ ಥಿಯರಮ್ನ ನೀವು ಸ್ಟೇಟ್ಮೆಂಟ್ ಕೊಡಬೇಕು, ಆಮೇಲೆ ಪ್ರಾಬಬಿಲಿಟಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 50 to 56 ಫೈಂಡ್ ಮಾಡಬೇಕು. ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಇದು ಒಂದು ಸ್ಯಾಂಪಲ್ ಸೈಜ್ ಕೊಟ್ಟವ್ರೆ 100 ಮತ್ತು ಇನ್ಫಿನಿಟ್ ಪಾಪ್ಯುಲೇಷನ್ದು ಮೀನ್ ಕೊಟ್ಟಿದ್ದಾರೆ, ವೇರಿಯನ್ಸ್ ಕೊಟ್ಟಿದ್ದಾರೆ. ಈಗ ಸೆಂಟ್ರಲ್ ಲಿಮಿಟ್ ಥಿಯರಮ್ ಏನು ಸ್ಟೇಟ್ಮೆಂಟ್ ಏನಂದರೆ, ದ ಸೆಂಟ್ರಲ್ ಲಿಮಿಟ್ ಥಿಯರಮ್ ಸ್ಟೇಟ್ಸ್ ದಟ್ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ follows approximately the normal distribution with mean mu and standard deviation sigma by root n, that is x bar follows normal distribution with mean mu sigma by root n where mu sigma are mean and standard deviation of the population from where the sample taken. ಅಂದರೆ ಅರ್ಥ ಏನಂದರೆ ಇಲ್ಲಿ mu 53 ಇದೆ, ಇದು ಏನು ಪಾಪ್ಯುಲೇಷನ್ ಮೀನ್. ಅರ್ಥ ಆಗ್ತಿದೆಯಲ್ವಾ? ಇನ್ಫೈನೈಟ್ ಪಾಪ್ಯುಲೇಷನ್ ಅಂದರೆ ಅದು 1 ಲಕ್ಷ ಇರ್ಬೋದು ಅಥವಾ ಏನಾದರೂ ನಂಬರ್ಸು ಆ ಥರ. ಪ್ರತಿಯೊಂದದ್ದು ಮೀನು ಆವ್ರೇಜ್ ಬಂದು 53 ಇದೆ. ಸಿಗ್ಮಾ ಸ್ಕ್ವೇರ್ 400. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ವೇರಿಯನ್ಸು ತುಂಬ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಲ್ವ? ವೇರಿಯನ್ಸ್ ತುಂಬ ಜಾಸ್ತಿ ಇದೆ ಅಂದರೆ ಅರ್ಥ ಮೀನ್ ಆವ್ರೇಜ್ 53 ಇದ್ದರೆ ಪ್ರತಿಯೊಬ್ಬರದ್ದು, ಈಗ ಎಕ್ಸಾಂಪಲ್ 53 ಇದ್ದರೆ 63 ಇರ್ಬೋದು, 73 ಇರ್ಬೋದು, 71 ಈ ಥರ ನಂಬರ್ಸಲ್ಲಿ ಇರ್ಬೋದು, 33 ಆ ಥರ ಇರ್ಬೋದು. ಯಾಕೆ ಅಂದರೆ ಸಿಗ್ಮಾ ಸ್ಕ್ವೇರ್ 400 ಅಂದರೆ ಸಿಗ್ಮಾ ಎಷ್ಟಾಗುತ್ತೆ, ರೂಟ್ ಆಫ್ 400 ಅಂದರೆ 20, ಅಂದರೆ ಆವ್ರೇಜ್ ಡಿಫ್ರೆನ್ಸ್ ಬಂದು 20 ಇದೆ. ಡಿಫ್ರೆನ್ಸ್ ತೊಗೊಂಡಾಗ ಅದ್ರದ್ದು ಅವರೇಜ್ ಮಾಡಿದ್ರೆ ಎಷ್ಟಿದೆ, 20 ಇದೆ. ಅಂದರೆ ಈಗ ನೋಡಿ, ಈಗ 10,000 ಇದ್ದರೆ ಪಾಪ್ಯುಲೇಷನ್ನು, ಆವ್ರೇಜ್ 53, ಸಿಗ್ಮಾ 20 ಅಂದರೆ ಪ್ರತಿಯೊಬ್ಬರದ್ದು ಎಕ್ಸಾಂಪಲ್ ಹೈಟ್ ಇದು ವೆಯ್ಟ್ ತೊಗೊಂಡ್ರೆ 53 ಬಂದು ವೆಯ್ಟ್ ಅಂದ್ಕೊಳ್ಳಿ. 53 ಇದ್ದರೆ ಅಲ್ಲಿ ಒಬ್ರದ್ದು 53 ಇದ್ದರೆ ಇನ್ನೊಬ್ರದ್ದು 63, 73, 71, 33 ಆ ಥರ ಇರುತ್ತೆ ಅಂತ ಗೊತ್ತಾಗ್ತಿದೆಯಲ್ವಾ? ಇದರ ಅರ್ಥ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಗ ಈ ಸೆಂಟ್ರಲ್ ಲಿಮಿಟ್ ಥಿಯರಮ್ ಏನು ಹೇಳುತ್ತೆ ಅಂದರೆ, ಈಗ ನೀವು ಸ್ಯಾಂಪಲ್ ತೊಗೋತೀರಾ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ಲು 1 ಲಕ್ಷ ಜನ ಇರ್ತಾರೆ, ನೀವು ಸ್ಯಾಂಪಲ್ 100ದು ರಿಪೀಟೆಡ್ ಸ್ಯಾಂಪಲ್ ತೊಗೋತೀರಾ ಅಂದ್ಕೊಳ್ಳಿ. 100ದು ಒಂದು 20, 30, ಈಗ 1 ಕೋಟಿ ಜನ ಇದ್ದರೆ ಒಂದು 10,000 ಆ ಥರ ಸ್ಯಾಂಪಲ್ ತೊಗೋತೀರಾ ಅಂದ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇರೋದು. ಈಗ ಪ್ರತಿಯೊಂದು ಸೈಜ್ ಎಷ್ಟಿರುತ್ತೆ, 100 ಇರುತ್ತೆ. ಅದರದ್ದು ಇಂಡಿವಿಜುವಲ್ ನೀವು ಮೀನ್ನ ಫೈಂಡ್ ಮಾಡ್ತೀರಾ ಅಂದ್ಕೊಳ್ಳಿ, ಎಕ್ಸ್ ಬಾರ್ನ. ಗೊತ್ತಾಗ್ತಿದೆಯಲ್ವಾ? ನೀವು ಅದರದ್ದು ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಡಿಸ್ಟ್ರಿಬ್ಯೂಷನ್ ಅದು ಏನಾಗುತ್ತೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡುತ್ತೆ ಅಂತ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಸ್ಯಾಂಪಲ್ ಮೀನ್ದು ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಫಾಲೋ ಮಾಡುತ್ತೆ ಅಂತ ಹೇಳ್ತಾ ಇರೋದು. ಗೊತ್ತಾಗ್ತಿದೆಯಲ್ವಾ? ಈಗ ಅದರ ಅರ್ಥ ಏನು ಅಂದರೆ, ಡಿಸ್ಟ್ರಿಬ್ಯೂಷನ್ನಲ್ಲಿ ನೋಡಿ ಎಕ್ಸ್ ಬಾರ್ ಯಾವ ಥರ ಫಾಲೋ ಮಾಡುತ್ತೆ ಅಂದರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮ್ಯೂ ಅಂದರೆ ಮೀನು ಪಾಪ್ಯುಲೇಷನ್ ಮೀನ್ ಏನಿದೆ ಅದೇ ಇರುತ್ತೆ, 53ನೇ ಇರುತ್ತೆ. ಅದರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಆಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಈ ಸ್ಯಾಂಪಲ್ ಮೀನ್ ಇದೆಯಲ್ಲ, ಅರ್ಥ ಆಗ್ತಿದೆಯಲ್ವ? ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಫಾಲೋ ಮಾಡುತ್ತೆ ಅಂದರೆ, ಇದು ಪಾಪ್ಯುಲೇಷನ್ ಮೀನ್ ಏನಿರುತ್ತೆ ಅದೇ ಮೀನ್ ಇರುತ್ತೆ. ಆದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆಯಲ್ಲ, ಸಿಗ್ಮಾ ಬೈ ರೂಟ್ n. ಈಗ ಸಿಗ್ಮಾ ಎಷ್ಟು, 20 ಡಿವೈಡ್ ಬೈ ರೂಟ್ n ಅಂದರೆ ಸ್ಯಾಂಪಲ್ ಸೈಜ್ ಎಷ್ಟು ಪ್ರತಿಯೊಂದರದ್ದು, 100 ಅಂದರೆ 2. ಅಂದರೆ ಎಕ್ಸಾಂಪಲ್ 53ಇಂದ 55 ಒಳಗಡೆ ರೇಂಜ್ ಇರುತ್ತೆ ಅಥವಾ 51 ಒಳಗಡೆ ಇರುತ್ತೆ. ಮ್ಯಾಕ್ಸಿಮಮ್ಮು ನಿಮಗೆ 55 ಮತ್ತು 53ಇಂದ 55 ಒಳಗಡೆ ಇರುತ್ತೆ, 51 ಒಳಗಡೆ ಇರುತ್ತೆ. ಅದ್ರ ಮೇಲೆ 55 ಆದಮೇಲೆ ಬರೋಲ್ಲ, 51 ಕೆಳಗಡೆ ಬರೋಲ್ಲ, ಆ ಥರ ಆಗುತ್ತೆ ಅಂತ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇನ್ಫೈನೈಟ್ ಇದ್ದಾಗ ಆ ಥರ ನೀವು ಸ್ಯಾಂಪಲ್ಗಳನ್ನ ನೀವು ತಗೊಂಡು ಅದರದ್ದು ಡಿಸ್ಟ್ರಿಬ್ಯೂಷನ್ ಹಾಕಿದ್ರೆ ಆ ಡಿಸ್ಟ್ರಿಬ್ಯೂಷನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ಫಾಲೋ ಮಾಡುತ್ತೆ ಅಂತ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಅದೆಲ್ಲ ಬೇಕಾಗಿಲ್ಲ. ಈಗ ನೋಡಿ ಸ್ಟೇಟ್ಮೆಂಟ್ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ದ ಸೆಂಟ್ರಲ್ ಲಿಮಿಟ್ ಥಿಯರಮ್ ಸ್ಟೇಟ್ಸ್ ದಟ್ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್, ಅರ್ಥ ಆಗ್ತಿದೆಯಲ್ವಾ, ಫಾಲೋಸ್ ಅಪ್ರಾಕ್ಸಿಮೇಟ್ಲಿ ದ, ಅಂದರೆ ಬೇಕಾದರೆ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಂಪಲ್ ಮೀನ್ ಅಂತಲೂ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ? ಫಾಲೋಸ್ ದ ಅಪ್ರಾಕ್ಸಿಮೇಟ್ಲಿ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಅಂದರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನೇ ಫಾಲೋ ಮಾಡುತ್ತೆ. ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಮೀನ್ ಮ್ಯೂ ವಿತ್ ಮೀನ್ ಮ್ಯೂ ಅಂದರೆ ಇದು ಮ್ಯೂ ಬಂದು ಯಾವುದ್ರದ್ದು, ಪಾಪ್ಯುಲೇಷನ್ ಮೀನ್. ಸೇಮ್ ಪಾಪ್ಯುಲೇಷನ್ ಮೀನ್ ಥರನೇ ಮೀನ್ ಇರುತ್ತೆ.
ಅರ್ಥ ಆಗ್ತಿದೆಯಲ್ವಾ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು σ/√n ಅಂದರೆ ಕಡಿಮೆ ಆಗುತ್ತೆ, ಅದು ಗೊತ್ತಾಗ್ತಿದೆಯಲ್ವಾ. ಅಂದರೆ ಎಕ್ಸ್ ಬಾರ್ ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಮ್ಯೂ ಇರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ σ/√n ಆಗುತ್ತೆ. ಅಂದರೆ ಏನು ಸಿಗ್ಮಾ ಪಾಪ್ಯುಲೇಷನ್ ಇರುತ್ತೆ ಅದರಿಂದ ಕಡಿಮೆ ಇರುತ್ತೆ ಅದು. ವೇರ್ ಮ್ಯೂ ಸಿಗ್ಮಾ ಆರ್ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಪಾಪ್ಯುಲೇಷನ್ ಫ್ರಮ್ ವೇರ್ ದ ಸ್ಯಾಂಪಲ್ ಟೇಕನ್. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಮ್ಯೂ ಆ್ಯಂಡ್ ಸಿಗ್ಮಾ ಅಂದರೆ ಏನಿಲ್ಲ, ಸಿಂಪಲ್ ಏನಂತ ಹೇಳಿ, ಎಕ್ಸ್ ಬಾರ್ ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಅರ್ಥ ಆಗ್ತಿದೆಯಲ್ವಾ. ಆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ದು ಮೀನ್ ಏನಿರುತ್ತೆ ಮ್ಯೂನೇ ಇರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿರುತ್ತೆ σ/√n. ಈ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಈ ಥರ ಮೀನ್ ಇರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರೋದನ್ನ ಎಕ್ಸ್ ಬಾರ್ ಫಾಲೋ ಮಾಡುತ್ತೆ ಅಂತ ಹೇಳಿದ್ರೆ ಸಾಕು. ಇಲ್ಲಿ ಮ್ಯೂ ಅಂದರೆ ಪಾಪ್ಯುಲೇಷನ್ ಮೀನ್, ಸಿಗ್ಮಾ ಅಂದರೆ ಪಾಪ್ಯುಲೇಷನ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೋಡಿ ಇದು ಸ್ಟೇಟ್ಮೆಂಟು. ಈಗ ಪ್ರಾಬ್ಲಮ್ನ ಮಾಡೋದು ಯಾವ ಥರ, ಸಿಂಪಲ್ಲು ಪ್ರಾಬ್ಲಮ್ ಎಲ್ಲ. ಇದನ್ನ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಗಿವನ್ ಬರ್ಕೊಳ್ಳಿ. ಗಿವನ್ ಏನು, ಎನ್ ಬಂದು 100, ಇದು ಎನ್ನು, ಅರ್ಥ ಆಗ್ತಿದೆಯಲ್ವಾ. ಮತ್ತು ಇದು ಪಾಪ್ಯುಲೇಷನ್ ಮೀನ್, ಮ್ಯೂ ಈಸ್ ಈಕ್ವಲ್ ಟು 53. ಇದು ಸಿಗ್ಮಾ ಸ್ಕ್ವೇರ್, ಪಾಪ್ಯುಲೇಷನ್ದು ವೇರಿಯನ್ಸು 400, ಅಂದರೆ ಸಿಗ್ಮಾ ಎಷ್ಟಾಗುತ್ತೆ 20. ಅರ್ಥ ಆಗ್ತಿದೆಯಲ್ವಾ. ಫಸ್ಟು ನೀವೇನು ಮಾಡಬೇಕು, ಝೆಡ್ನ ಫೈಂಡ್ ಮಾಡ್ಕೋಬೇಕು. ಝೆಡ್ ಅಂದರೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ನೋಡಿ ಝೆಡ್ ಅಂದರೆ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ, ಈ ಫಾರ್ಮುಲಾ ಯೂಸ್ ಮಾಡಿ. ಝೆಡ್ ಅಂದರೆ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು σ/√n. ಗೊತ್ತಾಗ್ತಿದೆಯಲ್ಲ. ಮೀನು ಸೇಮ್ ಇರುತ್ತೆ, ಆದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಚೇಂಜ್ ಆಗುತ್ತೆ. ಸಿಗ್ಮಾ ಇರೋ σ/√n ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂದರೆ ಏನು 53, ಇಲ್ಲಿ σ/√n. σ/√n ಅಂದರೆ ಎಷ್ಟಾಗುತ್ತೆ, ಸಿಗ್ಮಾ ಎಷ್ಟು 20/√n ಅಂದರೆ √100. ಈಗ ಝೆಡ್ ಏನಾಯಿತು ನೋಡಿ, 20/√100 ಅಂದರೆ 20/√100 ಅಂದರೆ 10, 20/10 ಅಂದರೆ ಎಷ್ಟು ಬರುತ್ತೆ, 2 ಬರುತ್ತೆ. ಎಕ್ಸ್ ಬಾರ್ ಮೈನಸ್ 53/2. ಈಗ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, ಝೆಡ್ ಫೈಂಡ್ ಮಾಡಿದ್ಮೇಲೆ ಈಗ ಪ್ರಾಬಬಿಲಿಟಿ ಫೈಂಡ್ ಮಾಡಬೇಕು. ಪ್ರಾಬಬಿಲಿಟಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 50 to 56 ಅಂತ ಕೇಳಿದ್ದಾರೆ. ನಾವು ಫಸ್ಟು ಎಕ್ಸ್ ಬಾರ್ನ 50 ಅಂತ ತೊಗೊಳ್ಳೋಣ. ಇಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 50, ಝೆಡ್ ಏನಾಗುತ್ತೆ ನೋಡಿ, 50 ಮೈನಸ್ 53/2. ಇದನ್ನ ಕ್ಯಾಲ್ಸಿಲ್ ಮಾಡಿ. 50 ಮೈನಸ್ 53/2 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನೋಡಿ. ಇದು ನೋಡಿ ಕ್ಯಾಲ್ಸಿಲ್ ಯಾವ ಥರ, 50 ಮೈನಸ್ 53/2 ಮಾಡಿ ಎಷ್ಟು ಬರುತ್ತೆ ನೋಡಿ. ಈ ಥರ ಡಿವೈಡ್ ಹೊಡ್ಬಿಟ್ಟು 50 ಮೈನಸ್ 53/2 ಎಷ್ಟು ಬಂತು ಆನ್ಸರ್, -1.5 ಬರುತ್ತೆ. ಬರ್ಕೊಬಿಡಿ. ಎಕ್ಸ್ ಬಾರ್ 50 ಆಯಿತು. ಇಫ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 56 ತೊಗೊಂಡ್ರೆ ಝೆಡ್ ಏನಾಗುತ್ತೆ, ಎಕ್ಸ್ ಬಾರ್ ಜಾಗದಲ್ಲಿ 56 ಹಾಕಿ, 56 ಮೈನಸ್ 53/2 ಇದೇನಾಗುತ್ತೆ ನೋಡಿ, 56 ಮೈನಸ್ 53/2 ಮಾಡಿ. 56 ಮೈನಸ್ 53/2 ಇದು 1.5 ಬರುತ್ತೆ. ನೋಡಿ ಇದಾದಮೇಲೆ ಏನು ಮಾಡಬೇಕು ನಾವು, ಪ್ರಾಬಬಿಲಿಟಿ ಆಫ್ ಬೇಕಾಗಿರೋದೇನು, ಎಕ್ಸ್ ಬಾರ್ ಬಿಟ್ವೀನ್ 50 to 56 ಬೇಕಾಗಿರೋದು. ಅರ್ಥ ಆಗ್ತಿದೆಯಲ್ವಾ. ಈಗ ಇನ್ನು ನಾವೇನು ಮಾಡಬೇಕು, ಎಕ್ಸ್ ಬಾರ್ನ ಝೆಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಪಿ ಆಫ್ ಎಕ್ಸ್ ಬಾರ್ ಬದಲು ಝೆಡ್ ಹಾಕ್ಕೊಳ್ಳಿ. 50 ಬದಲು ಏನಾಗ್ತೀರಾ -1.5, 56 ಬದಲು 1.5 ಹಾಕ್ಕೊಳ್ಳಿ. ಈಗ ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಬಿಟ್ವೀನ್ -a to a ಅಂದರೆ ಇದು ಜ್ಞಾಪಕ ಇಟ್ಕೊಂಡಿರಿ. ಎಲ್ಲಿ ಬರೀಲಿ, ಇಲ್ಲೇ ಬಾಕ್ಸಲ್ಲಿ ಬರೀತೀನಿ. ಪಿ ಆಫ್ ಝೆಡ್ ಬಿಟ್ವೀನ್ -a to a ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ 2 times phi of a ಅಥವಾ phi of a plus phi of a. ಒಂದು ಕೆಲಸ ಮಾಡಿ, phi of a plus phi of a ಬರ್ಕೊಳ್ಳಿ. ಇಲ್ಲಿ ಎ ಅಂದ್ರೇನು ಫೈಂಡ್ ಮಾಡ್ಕೊಳ್ಳಿ. ಎ ಅಂದ್ರೇನು, ಇಲ್ಲಿ ಎ ಅಂದ್ರೇನು, ಎ ಅಂದರೆ ಇಲ್ಲಿ ಕಂಪೇರ್ ಮಾಡಿ. ಪಿ ಆಫ್ ಝೆಡ್ ಬಿಟ್ವೀನ್ -a to a ಅಂದರೆ 1.5 to -1.5 to 1.5 ಅಂದರೆ ಬರೀ 1.5 ಅಂದರೆ phi of 1.5 ಪ್ಲಸ್
ಫೈ ಆಫ್ 1.5. ಅರ್ಥ ಆಯ್ತಲ್ವ? 2 ಟೈಮ್ಸ್ ಫೈ ಆಫ್ ಏನಾಗುತ್ತೆ 1.5. ಈಗ ನೋಡಿ ಫೈ ಆಫ್ 1.5ನ ನೀವು ಟೇಬಲ್ ಬೇಕಾದರೆ ನೋಡ್ಬಿಟ್ಟು ತಗೋಬೋದು ಅಥವಾ ಕ್ಯಾಲ್ಸಿಲು ತಗೋಬೋದು. ಗೊತ್ತಾಗ್ತಿದೆಯಲ್ವಾ? ನೋಡಿ ಟೇಬಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲ್ಲು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ 1.5 ಅಂದರೆ ಇಲ್ಲಿ ನೋಡಿ 1.5 ಏನು ಬರುತ್ತೆ 0.4332. ಗೊತ್ತಾಗ್ತಿದೆಯಲ್ವಾ? 1.5 ಅಂದರೆ ಇದು ನೋಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಎಕ್ಸಾಂಪಲ್ 1.51 ಅಂದರೆ ಇದು ನೋಡಬೇಕು. 1.50 ಇದು, 1.51 ಇದು, 1.52 ಇದು, ಆ ಥರ. ಈಗ ನೋಡಿ 1.5 ಏನು 1.50 ಇದ್ದಂಗೆ 0.4332. ಗೊತ್ತಾಗ್ತಿದೆಯಲ್ವಾ? 2 ಟೈಮ್ಸ್ 0.4332. ಇದನ್ನ ಕ್ಯಾಲ್ಸಿಲ್ ತರಿಸೋದು ಯಾವ ಥರ ಅದು ಹೇಳ್ಕೊಟ್ಬಿಡ್ತೀನಿ ನೋಡಿ. ನೀವೇನು ಮಾಡಿ, ಮೋಡ್ ಹೊಡೀರಿ, ಎ ಸಿ ಹೊಡೆದ್ಬಿಡಿ, ಮೋಡ್ ಹೊಡೀರಿ, ಅದರಲ್ಲಿ ಸ್ಟಾರ್ಟ್ಗೆ ಹೋಗಿ 1 3 ಅದರಲ್ಲಿ 1 ಹೊಡೆದ್ಬಿಡಿ, ಎ ಸಿ ಹೊಡೆದ್ಬಿಟ್ಟು ಏನು ಮಾಡಿ ಶಿಫ್ಟು ಆಮೇಲೆ 1 ಹೊಡೀರಿ, ಅದರಲ್ಲಿ ಏನು ಮಾಡಿ 5 ಡಿಸ್ಟ್ರಿಬ್ಯೂಷನ್ನು, ಆಮೇಲೆ ಅದರಲ್ಲಿ 2 ಸೆಲೆಕ್ಟ್ ಮಾಡಿ, ಅಲ್ಲಿ 1.5 ಹೊಡೀರಿ. ಇದು 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 0.4332. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಮೋಡು ಸ್ಟ್ಯಾಟು ಅದರಲ್ಲಿ 1 ಸೆಲೆಕ್ಟ್ ಮಾಡಿ ಎ ಸಿ ಹೊಡಿಬೇಕು ಮೊದಲು, ಆಮೇಲೆ ಶಿಫ್ಟು 1 5 ಡಿಸ್ಟ್ರಿಬ್ಯೂಷನ್ನು 2 ಅದರಲ್ಲಿ ಫೈ ಆಫ್ ಏನು ಬೇಕೋ ಅದು ಕ್ಯೂ ಆಫ್ಗೆ ಹಾಕಿ ಬಂದ್ಬಿಡುತ್ತೆ. ಈಗ 2 × 0.4332 ಮಾಡಿದಾಗ 2 × 0.4332 ಮಾಡಿದಾಗ ಆನ್ಸರ್ ಏನು ಬರುತ್ತೆ 0.8664 ಬರುತ್ತೆ. ಫೈನಲ್ ಆನ್ಸರ್ ಬಂದು ಏನು 0.8664. ಗೊತ್ತಾಗ್ತಿದೆಯಲ್ವಾ? ಇದು ಫಾರ್ಮುಲಾ. ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಸ್ಟೇಟ್ಮೆಂಟ್ ಬಂದು ಸೆಂಟ್ರಲ್ ಲಿಮಿಟ್ ಥಿಯರಮ್ ಬಂದು ದ ಸೆಂಟ್ರಲ್ ಲಿಮಿಟ್ ಥಿಯರಮ್ ಸ್ಟೇಟ್ಸ್ ದಟ್ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್, ಸ್ಯಾಂಪಲ್ ಮೀನ್ ಇದೆಯಲ್ಲ ಎಕ್ಸ್ ಬಾರು, ಫಾಲೋಸ್ ಅಪ್ರಾಕ್ಸಿಮೇಟ್ಲಿ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಮ್ಯೂ. ಏನು ಪಾಪ್ಯುಲೇಷನ್ ಮೀನ್ ಇದೆ ಅದೇ ಪಾಪ್ಯುಲೇಷನ್ ಮೀನ್ನ ಫಾಲೋ ಮಾಡುತ್ತೆ. ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಸಿಗ್ಮಾ/√n. ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ ಪಾಪ್ಯುಲೇಷನ್ದು ಡಿವೈಡ್/√n ಮಾಡಿದ್ರಿಂದ ಅಂದರೆ ಸ್ಮಾಲ್ ಆಗಿಬಿಡುತ್ತೆ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇರೋದು ಕಡಿಮೆ ಆಗಿಬಿಡುತ್ತೆ ಅಂತ. ಅಂದರೆ ಆ ಸ್ಟ್ಯಾಂಡರ್ಡ್ ಈ ಸಿಗ್ಮಾಗೆ ಫಾಲೋ ಮಾಡಲ್ಲ, ಪಾಪ್ಯುಲೇಷನ್ ಮೀನ್ನ ಫಾಲೋ ಮಾಡುತ್ತೆ, ಆದರೆ ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫಾಲೋ ಮಾಡಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್/√n ಏನು ಬರುತ್ತೆ ಆನ್ಸರ್ ಅದನ್ನ ಫಾಲೋ ಮಾಡುತ್ತೆ ಅಂತ ಹೇಳಬೇಕಷ್ಟೆ. ದಟ್ ಈಸ್ ಎಕ್ಸ್ ಬಾರ್ ಫಾಲೋಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ ಮ್ಯೂ ಸಿಗ್ಮಾ/√n, ವೇರ್ ಮ್ಯೂ ಸಿಗ್ಮಾ ಅಂದ್ರೇನು ಪಾಪ್ಯುಲೇಷನ್ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಆಫ್ ದ ಪಾಪ್ಯುಲೇಷನ್ ಅಂತ ಹೇಳ್ಬಿಡಿ ಫ್ರಮ್ ವೇರ್ ದ ಸ್ಯಾಂಪಲ್ ಟೇಕನ್. ಗೊತ್ತಾಗ್ತಿದೆಯಲ್ಲೋ? ಗಿವನ್ ಎನ್ ಎಷ್ಟು 100, ಈಗ ಮ್ಯೂ ಏನು 53, ಸಿಗ್ಮಾ ಸ್ಕ್ವೇರ್ ಎಷ್ಟು 400, ಸಿಗ್ಮಾ ಎಷ್ಟು 20. ಈಗ ಪ್ರಾಬಬಿಲಿಟಿ ಫೈಂಡ್ ಮಾಡಿದಾಗ ನೀವು ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ ಫಾರ್ಮುಲಾ ಏನು Z ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ/ಸಿಗ್ಮಾ. ಆದರೆ ಇಲ್ಲಿ ಸಿಗ್ಮಾಗೆ ಫಾಲೋ ಮಾಡಲ್ಲ, ಏನು ಮಾಡೋದು ಸಿಗ್ಮಾ/√n. ಅದಕ್ಕೆ ಮ್ಯೂ ಬದಲು ಮ್ಯೂನೇ ಆಗಿರಲಿ, ಆದರೆ ಸಿಗ್ಮಾ ಬದಲು ಸಿಗ್ಮಾ/√n ತೊಗೋಬೇಕು. ಗೊತ್ತಾಗ್ತಿದೆಯಲ್ವಾ? ಅಂದರೆ Z ಈಸ್ ಈಕ್ವಲ್ ಟು ನಾವು ಮಾಡ್ಯೂಲ್ 1ನಲ್ಲಿ ಮಾಡಿದ್ವಲ್ಲ ಸೇಮ್ ಅದೇ ಥರನೇ ಇದು. Z ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂದರೆ ಏನು 53, ಸಿಗ್ಮಾ ಎಷ್ಟು 20 /√n ಅಂದರೆ √100. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 2 ಬರುತ್ತೆ. ಈಗ ಇಫ್ ಎಕ್ಸ್ ಬಾರ್ ಈಸ್ 50, ಈಗ ನೋಡಿ 50 ಹೆಂಗೆ ಗೊತ್ತಾಗುತ್ತೆ ಎಕ್ಸ್ ಬಾರ್ 50 ಅಂದರೆ ಇದು ನೋಡಿಕೊಂಡು. ಇಫ್ ಎಕ್ಸ್ ಬಾರ್ 50 Z ಏನಾಗುತ್ತೆ 50 - 53/2 -1.5. ಇಫ್ ಎಕ್ಸ್ ಬಾರ್ ಈಸ್ 56 Z ಏನಾಗುತ್ತೆ 56 - 53/2 ದಟ್ ಈಸ್ 1.5. ಈಗ ಪಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 50 to 56ಗೆ ಯಾವ ಥರ ಮಾಡಬೇಕು? ಪಿ ಆಫ್ Z ಬಿಟ್ವೀನ್ -1.5 to +1.5. ಇಲ್ಲಿ 50 ಅಂದರೆ -1.5, 56 ಅಂದರೆ +1.5. ಪಿ ಆಫ್ -a to aಗೆ ಫೈ ಆಫ್ a + ಫೈ ಆಫ್ a ಅಂದರೆ 2 ಟೈಮ್ಸ್ ಫೈ ಆಫ್ 1.5. 2 ಟೈಮ್ಸ್ ಫೈ ಆಫ್ 1.5 ಅಂದ್ರೇನು? ಫೈ ಆಫ್ 1.5 ಅಂದರೆ ನಾವು ಕ್ಯಾಲ್ಸಿಲ್ ಮಾಡ್ಕೋಬೇಕು, ಇಲ್ಲಾಂದರೆ ಟೇಬಲಲ್ಲಿ ನೋಡ್ಕೋಬೇಕು. ಅದು 0.4332 ಇರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ ಬರುತ್ತೆ. ನೀವು ಎಕ್ಸಾಮಲ್ಲಿ ಇದೇನು ಬರೆಯೋಕ್ಕೆ ಹೋಗಬೇಡಿ, ಇದು ಬೇಸಿಕ್, ಇದು ಅಂದರೆ ಫಾರ್ಮುಲಾ ಅಂದ್ಕೊಳ್ಳಿ.
ಈಗ ಬರಿಬೇಕಾಗಿರೋದು ಇದು 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 ಇಲ್ಲಿ ಗಂಟ. ಫಸ್ಟ್ ಇದು ಬರಿಬೇಕು ಸ್ಟೇಟ್ಮೆಂಟು, ಆಮೇಲೆ ಗಿವನ್ ಡೇಟಾ ಬರ್ಕೊಳ್ಳಿ, ಆಮೇಲೆ ಝೆಡ್ನ ಫೈಂಡ್ ಮಾಡಿ, ಆಮೇಲೆ ಪಿ ಆಫ್ನ ಫೈಂಡ್ ಮಾಡಿ. ಥ್ಯಾಂಕ್ ಯು.